ಜಯನ್ ಸರ್, ಜಾನು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂದಿದ್ರಿ, ಯಾರು ಬಂದೇ ಇಲ್ಲ. ನಮ್ಮ ಜನರು ಸ್ವಲ್ಪ ಹೀಗೆ ನೋಡಿ ವಿಶ್ವ ಅವರೇ, ಯಾರನ್ನಾದ್ರೂ ಹಳ್ಳಕ್ಕೆ ತಳ್ಳಬೇಕು ಅಂದ್ರೆ ಮುಂದಿರ್ತಾರೆ. ಐ ಮೀನ್ ಮದುವೆ ಮಾಡ್ಸೋಕ್ಕೆ ಯಾವಾಗಲೂ ಮುಂದಿರ್ತಾರೆ ಅಂತ ಹೇಳ್ದೆ. ಈ ಥರ ಶೋಕದ ಸಮಾರಂಭಕ್ಕೆ ಸ್ವಲ್ಪ ಹಿಂದೆಟ್ಟೆ, ಸಹಜ ಅಲ್ವಾ? ಅವರು ಜಾನ್ವಿಯವ್ರ ಬಗ್ಗೆ ಏನೇನು ಮಾತಾಡಬಹುದು ಅಂತ ಮೆಲಕ್ಕೆ ಹಾಕೊಂಡು ಬರ್ತಾ ಇದ್ದಾರೆ ಅಂತ ಅನ್ಸತ್ತೆ. ನೀವು ಕೂತ್ಕೊಳ್ಳಿ ಪ್ಲೀಸ್, ಟೇಕ್ ಅ ಸೀಟ್. ಜಾನು, ನೀನು ಬದುಕಿರುವಾಗಲೇ ಇದನ್ನೆಲ್ಲ ನೋಡೋದಕ್ಕೆ ನನ್ನಿಂದ ಆಗ್ತಿಲ್ಲ. ಹಾಗಂತೆ ಅವ್ರ ಹತ್ರ ಸತ್ಯ ಹೇಳೋದಕ್ಕೂ ಆಗಲ್ಲ. ವಿಶ್ವ ಅವರೇ, ಈ ಫೋಟೋನ ಗಮನಿಸಿದ್ರ? ಇದರಲ್ಲಿ ಅವ್ರ ನಗುನ್ ನೋಡಿ ಒಂದ್ಸಲಿ. ಆ ನಗುನೇ ನನ್ನ ಜೀವಂತವಾಗಿರಿಸಿರೋದು ಅಂತ ನನಗನ್ಸತ್ತೆ. ಈ ನಗು ಶಾಶ್ವತವಾಗಿ ಯಾವಾಗಲೂ ಹೀಗೆ ಇರಬೇಕು ಅಂತ ನಾನು ಪ್ರಯತ್ನ ಪಟ್ಟೆ. ಬಟ್ ಐ ಗೆಸ್ ಐ ಫೇಲ್. ಹೋಗ್ಲಿ ಬಿಡಿ ಸರ್, ಅವ್ರ ಹಣೆ ಬರದಲ್ಲಿ ನಿಮ್ಮ ಜೊತೆಗಿರೋದು ಬರ್ದಿರ್ಲಿಲ್ಲ ಅನ್ಸುತ್ತೆ. ನೀವು ಹೇಳ್ತಾ ಇರೋ ಮಾತು ಸುಳ್ಳು ವಿಶ್ವ ಅವರೇ. ಅವ್ರ ಹಣೆ ಬರದಲ್ಲಿ ಇನ್ನೂ ನನ್ನ ಜೊತೆನೇ ಬದುಕಿರಬೇಕು ಅಂತಾನೆ ಬರೆದಿರೋದು. ಐ ಮೀನ್ ಅವರು ಇರಲಿ ಇಲ್ಲದೆ ಇರಲಿ, ಈ ಜಯಂತನ ಉಸಿರಿರೋವರೆಗೂ ಜಾನ್ವಿಯವರು ಇಲ್ಲಿ ಶಾಶ್ವತವಾಗಿ ಕ್ಷೇಮವಾಗಿರ್ತಾರೆ ಅಂತ ಹೇಳಿದೆ. ಸರ್, ಟೈಮ್ ಆಗ್ತಿದೆ, ನಾನು ಹೊರಡ್ಲಾ? ಇದೇನು ವಿಶ್ವ ಅವರೇ, ನನ್ನ ಮಾತುಗಳಿಂದ ನಿಮಗೆ ಬೋರ್ ಆಗ್ತಾ ಇದೆಯಾ? ಇಲ್ಲ ಸರ್, ನಾನು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಮಾನ್ ವಿಶ್ವ ಅವರೇ, ಈಗ ಜೀವಂತವಾಗಿರೋ ಮನುಷ್ಯನಿಗೆ ನೆಮ್ಮದಿಯಾಗಿರೋಕ್ಕೆ ಬಿಡದೆ ಭಗವಂತನ ಹತ್ರ ಹೋಗಿ, ಭಗವಂತ ನನಗೆ ಶಾಂತಿ ಕೊಡು, ನೆಮ್ಮದಿ ಕರುಣಿಸು ಅಂತ ಬೇಡ್ಕೊಂಡ್ರೆ ಏನು ಉಪಯೋಗ? ಸರ್, ನಾನಿಲ್ಲಿ ಬಂದಿರೋದು ನಮ್ಮ ಮನೆಯವರು ಗೊತ್ತಿಲ್ವಲ್ಲ ಸರ್, ಅವರು ಗಾಬರಿ ಆಗ್ತಾರಲ್ವಾ? ನಿಮ್ಮ ತಂದೆ ಗೊತ್ತಿದೆಯಲ್ಲ ವಿಶ್ವ ಅವರೇ, ಅವರು ನೀವು ನನ್ನ ಜೊತೆಗಿದ್ದೀರಾ ಅಂದರೆ ನಿಶ್ಚಿಂತೆಯಿಂದ ಆರಾಮಾಗಿರ್ತಾರೆ. ಡೋಂಟ್ ವರಿ. ಆದರೆ ನೋಡಿ, ಈಗಿನ ಕಾಲದ ಜನಕ್ಕೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಅಂತೀನಿ. ಅಲ್ಲ, ಎಲ್ಲರಿಗೂ ಟೈಮಿಗೆ ಬನ್ನಿ ಅಂತ ಎಷ್ಟು ಸಲ ಹೇಳಿದ್ದೆ, ನೋ, ಯಾರೂ ಇಲ್ಲ ನೋಡಿ. ಜಾನ್ವಿ ಅವ್ರಿಗೆ ಈ ಫ್ರೆಂಡ್ಸು ರಿಲೇಟಿವ್ಸು ಅಂದರೆ ಪ್ರಾಣ. ಅವ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ರು. ಆದರೆ ಈಗ ನೋಡಿ, ನೋ ಒನ್ ಇಸ್ ಹಿಯರ್. ಇದರಲ್ಲೇ ಗೊತ್ತಾಗುತ್ತೆ ವಿಶ್ವ ಅವರೇ, ಮನುಷ್ಯನಿಗೆ ಜೀವಂತವಾಗಿದ್ದಾಗಿರೋ ಬೆಲೆ ಸತ್ತ ಮೇಲೆ ಇರೋದಿಲ್ಲ. ಹಾಂ, ತರ್ತಾ ಇದ್ದೀನಿ ಸರ್. ಹೌದಾ? ಈ ಖಾತೆ ಮಾಡಿಸ್ಬೇಕಾ? ಓಕೆ ಸರ್. ಹಾಂ, ಸರಿ ಸರ್, ಬರ್ತೀನಿ. ಏನ್ರಿ, ಮನೆ ಪತ್ರ ಎಲ್ಲ ತಗೊಂಡು ಏನು ಮಾಡಕ್ಕೆ ಹೊರಟಿದ್ದೀರಾ? ಕೊಡ ಇಲ್ಲ, ಮನೆ ಮೇಲೆ ಲೋನ್ ಇದೆಯಲ್ಲ, ಅದನ್ನೇ ಟಾಪಪ್ ಮಾಡಿಸ್ಕೊಡು, ಒಂದು ಸಾಲ ತೀರ್ಸೋಣ ಅಂತಿದ್ದೀನಿ. ಏನ್ರಿ, ಎಷ್ಟು ಇಷ್ಟಪಟ್ಟು ಮನೆ ಕಟ್ಟಿಸ್ಕೊಂಡಿದ್ದೀರಾ ನೀವು, ಈಗ ಈ ಮನೆ ಮೇಲೆ ಮತ್ತೆ ಲೋನ್ ಮಾಡ್ತೀರಾ? ಈಗ ಸಾಲ ಮಾಡಿ ಸಾಲ ತೀರಿಸು ಅಂತ ನಿಮ್ಗೆ ಯಾರೇ ಹೇಳ್ಕೊಟ್ರು? ಬೇರೆ ದಾರಿ ಇಲ್ಲ ಕಡೆ, ನೀನು ಸುಮ್ಮನೆ ಏನೇನೋ ಹೇಳ್ಬೇಡ, ನಿಂಗೆ ಅರ್ಥ ಆಗಲ್ಲ. ಅಲ್ಲ ರೀ, ಈಗಾಗಲೇ ದುಡ್ಡು ಕಳ್ಕೊಂಡು ಕಷ್ಟದಲ್ಲಿದ್ದೀರಾ, ಈಗ ಮತ್ತೆ ಸಾಲ ಬೇರೆ ಮಾಡಕ್ಕೆ ಹೊರಟಿದ್ದೀರಾ. ಅದ್ರ ಬದಲು ಆ ಫೈನಾನ್ಸರ್ ಹತ್ರ ಮಾತಾಡಬಾರ್ದಾ? ನನಗೆ ಹೀಗೆ ಕಷ್ಟ ಆಗಿದೆ, ಈ ರೀತಿ ಎಲ್ಲ ಆಗೋಗಿದೆ, ಒಂದು ಸ್ವಲ್ಪ ಸಮಯಾವಕಾಶ ಕೊಡಿ, ನಿಮ್ಮ ಹಣ ನಾನು ತೀರಿಸ್ತೀನಿ ಅಂತ ಅವ್ರ ಹತ್ರ ಕೇಳ್ಕೊಬಾರ್ದಾ? ಮತ್ತೆ ಸಾಲ ಮಾಡಕ್ಕೆ ಹೋಗ್ಬಿಡ್ರಿ. ನಾನು ಹೇಳಿದ್ರೆ ಕೇಳ್ಬಿಡ್ತಾನ ಅವನು? ಮೊದಲು ಅವ್ನು ಸಾಲ ತೀರಿಸಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ ನನ್ನ ಪರಿಸ್ಥಿತಿ. ಸುಮ್ಮನೆ ಏನೇನು ಹೇಳ್ಬೇಡ. ಹೌದ್ರಿ, ನನ್ನ ಮನಸ್ಸಿಗೆ, ಮನೆಗೆ, ನನ್ನ ಜೀವದ ಭಾಗ್ಯದ ಜ್ಯೋತಿಯಾದ ಜಾನ್ವಿಯವರು ಕಾಲಿಟ್ಟರು. ಶಿ ಸ್ಟೆಪ್ಡ್ ಇನ್. ಅವ್ರು ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಜೀವನಕ್ಕೆ ಒಂದು ಅರ್ಥ ಅಂತ ಬಂತು, ನನ್ನ ಅಸ್ತಿತ್ವಕ್ಕೆ ಒಂದು ಬೆಲೆ ಬಂತು. ಅವರು ನನ್ನ ಜೀವನಕ್ಕೆ ಕಾಲಿಟ್ಟ ಮೇಲೆ ನನ್ನ ಸರ್ವಸ್ವ ಆಗಿಬಿಟ್ರು ಅಂತೀನಿ. ಐ ಮೀನ್, ನಾನು ಸ್ವಲ್ಪ ಪೆದ್ದಾದರೆ ಅವರು ಅತಿ ಮುದ್ದು. ನನ್ನ ಚಿನ್ನು ಮರಿ ಹೇಗಂದರೆ ನಕ್ಕರೆ ಬೆಳೆದಿಂಗಳು, ಸ್ವಲ್ಪ ಕೋಪ ಮಾಡಿಕೊಂಡು ಮುನಿಸ್ಕೊಂಡು ಚುರುಕಾದರೆ ಸೂರ್ಯನ ಕಣ್ಣುಗಳು. ಶಿ ವಾಸ್ ಮೈ ಸನ್ಶೈನ್ ಆ್ಯಂಡ್ ಮೂನ್ ಬೀಮ್. ನಾನು ಅವ್ರ ಜೀವನದಲ್ಲಿ ಪ್ರಾಸ ಬರೆದು ಕವಿ ಆಗೋಣ ಅಂತ ಹೊರಟೆ. ಆದರೆ ಅವರು ನನ್ನ ಜೀವನದ ಕವಿತೆ ಆಗ್ಬಿಟ್ರು. ನಾನು ಹಾಲಾದರೆ ಅವ್ರು ಏನಾಗೋರು, ನಾನು ಕಹಿ ಬೇವಾದರೆ ಅವರು ಸಿಹಿ ಬೆಲ್ಲ. ಕಾಯಿಸಿ ಸತಾಯಿಸಿದ್ರು ನಮ್ಮಲ್ಲಿ ಏನೋ ಒಂಥರ ಕಾತುರತೆ ಇರ್ತಾಯಿತ್ತು.
ಆ ಕಾತುರತೆಗೆ ಸಿಗ್ತಿದ್ದ ಬಹುಮಾನ ಈ ಕೆನ್ನೆ ಮೇಲೆ 2 ಸಿಹಿ ಮುತ್ತು. 2 ಮುತ್ತು ಕೊಟ್ಟು ಎಷ್ಟು ನಾಚ್ಕೋತಿದ್ರು ಅಂದರೆ ಆಕಾಶದಲ್ಲಿರೋ ಆ ಚಂದ್ರ ಹಾಗೆ ಮರೆಯಾಗ್ಬಿಡ್ತಾ ಇದ್ದ. ನನ್ನಲ್ಲಿ ಇಷ್ಟೆಲ್ಲ ಆಸೆಗಳನ್ನು ಬಿತ್ತಿ ನನ್ನ ಜೀವನನ ಹಸನುಗೊಳಿಸಿ ಚಿಗುರಿಸಿ ಅರ್ಧದಲ್ಲಿ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರು. She's gone. ಯಾಕೆ ಹೀಗೆ ಮಾಡಿದ್ರಿ ಚಿನ್ನು ಮರಿ? ಯಾಕೆ ಹೀಗೆ ಮಾಡಿದ್ರಿ ನೀವು? ನೀವಿಲ್ದೆ ನನ್ನ ಜೀವನ ಸೂತ್ರ ಇಲ್ದಿರೋ ಗಾಳಿ ಪಟ್ಟದಾಗ ಆಗೋಗಿದೆ. ಸಮುದ್ರದ ಮಧ್ಯದಲ್ಲಿ ದಿಕ್ಕೆ ಇಲ್ದಿರೋ ಹಡಗಿನ ಹಾಗೆ. ದೀಪನ ಬೇಕಾದ್ರೆ ನಾವು ಬರೀ ಬೆರಳಲ್ಲೇ ಹಾಗೆ ನಂದಿಸ್ಬಿಡ್ತೀವಿ. ಆದರೆ ಈಗ ನನ್ನ ಎದೆಯಲ್ಲಿ ಉರಿತಿರೋದು ಕಾಡ್ಗಿಚ್ಚು. ಇದನ್ನು ಶಮನಗೊಳಿಸೋಕ್ಕೆ ಬರೀ ನಿಮ್ಮ ಕೈಗಳಿಂದ ಮಾತ್ರ ಸಾಧ್ಯ. ನಾನು ಪೂರ್ತಿ ಸುಟ್ಟು ಹೋಗೋಕ್ಕೆ ಮುಂಚೆ ನನಗೆ ಸಿಕ್ಬಿಡ್ತೀರಿ ಅಲ್ವಾ ಚಿನ್ನು ಮರಿ? ನನಗೆ ಸಿಗ್ತೀರಿ ಅಲ್ವಾ?